ಅದು ಕಾರ್ದೇನು ಪ್ರಾಬ್ಲಮ್ ಇಲ್ಲ. ಆಗ್ಲಿಂದ ಎಲ್ಲರೂ ಒಂದೊಂದೇ ಅಪಶಕ್ನಗಳು ಹೇಳ್ತಾ ಇದ್ರಲ್ಲ, ಹಾಗಾಗಿ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ ಅಷ್ಟೇ. ಸುಮ್ಮನೆ ಕಾಗೆ ಕೂರೋದಕ್ಕೂ ಕೊಂಬೆ ಮುರಿದೋಯ್ತು ಅನ್ನೋ ಥರ ಮಾತಾಡ್ತೀಯಲ್ಲೋ. ನಿನ್ನ ಗಾಡಿನೇ ಸರಿಯಾಗಿಲ್ಲ. ಇಲ್ಲಮ್ಮ ಕೆಳಗೆ, ಇಲ್ಲೇ ಕೆಳಗೆ ಆಗಲ್ಲ. ಶಿವರೇ, ನನ್ಗೆ ಗೊತ್ತಿಪ್ಪ ಒಬ್ಬ ಮೆಕ್ಯಾನಿಕ್ ಇದ್ದ, ಅವನಿಗೆ ಫೋನ್ ಮಾಡಿ ಕರೆಸ್ತೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರಿ, ಮರ್ಯಾದೆ ಆದರೂ ಉಳಿಯುತ್ತೆ. ರೀ ಆಯ್ತಾ? ಆಗ್ತಾ ಇಡು, ಎಷ್ಟಾಯ್ತು ಮಾಡ್ತಾ ಇಡು. ಬಾವಾ, ಆ ಮೆಕ್ಯಾನಿಕ್ಕು ನನ್ನ ಕೈಲಾಗಲ್ಲ, ಬೇರೆಯವ್ರನ್ನ ಕಳಿಸ್ತೀನಿ ಅಂತ ಹೋದ. ಇವಾಗ ನೀವೇನ್ ಮಾಡ್ತೀರಾ? ಅವ್ರಿಗೂ ಏನ್ ಮಾಡ್ಬೇಕಂತ ಗೊತ್ತಾಗೋಲ್ರಿ, ಆದ್ರೆ ಸುಮ್ಮನೆ ಬಿಲ್ಡಪ್ ಕೊಡಕತ್ತಾರ. ಯಾರ ಮಾತಾಡಿದ್ದು? ಈ ಶಿವಪ್ರಸಾದ್ ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ಸೇಲ್ಸ್ ಮ್ಯಾನ್ ಆಗೋದಕ್ಕೂ ಮುಂಚೆ ನಾನು ಏನ್ ಮಾಡ್ತಾ ಇದ್ದೆ ಅಂತ ಯಾರಿಗೂ ಗೊತ್ತಿಲ್ಲ. ಎಂತ ಮಾರ್ರೆ, ರೌಡಿಸಮ್ಮ? ಅಲ್ಲಲೇ ಮಂಜ, ಮೆಜೆಸ್ಟಿಕ್ನಾಗ ತಟ್ಟಿ ಇಡ್ಲಿ ಮಾರ್ತಿದ್ರು. ಇಲ್ಲಪ್ಪ, ಸರ್ಕಲ್ ಅಲ್ಲಿ ನಿಂತ್ಕೊಂಡು ಪಾಂಪ್ಲೆಟ್ ಹಚ್ಚಿದ್ರು. ನನ್ನ ಮರ್ಯಾದೆ ತೆಗಿಯಕ್ಕೆ ನಮ್ಮ ಅಪ್ಪ ಹುಟ್ಟಿದ್ಯಾ ನೀನು? ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಸೇಲ್ಸ್ ಮ್ಯಾನ್ ಆಗೋದಕ್ಕೂ ಮುಂಚೆ ನನ್ನ ಫ್ರೆಂಡ್ ಮೆಕ್ಯಾನಿಕ್ ಮಾದೇಶ, ಅವನ ಜೊತೆ ಅವನ ರೂಮಲ್ಲೇ ಇದ್ದೆ. ಅವ್ನು ನನಗೆ ನಟ್ ಅಂದ್ರೇನು, ಬೋಲ್ಟ್ ಅಂದ್ರೇನು, ಸ್ಪ್ಯಾನರ್ ಅಂದ್ರೇನು ಅಂತೆಲ್ಲ ಹೇಳ್ಕೊಟ್ಟಿದ್ದ. ಇನ್ನೇನು ಇಂಜಿನ್ ಅಂದ್ರೆ ಏನು ಅಂತ ಹೇಳ್ಕೊಡ್ತಾ ಇದ್ದ. ಅಷ್ಟರಲ್ಲಿ ಐಶು ಅನ್ನೋ ಹುಡುಗಿ ಜೊತೆ ಅವನು ಓಡೋದ. ಅವನೇನಾದರೂ ಓಡೋಗಿರ್ಲಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಎಲ್ಲವನ್ನು ಕಲಿತು ನಾನು ಅವನಿಗಿಂತ ದೊಡ್ಡ ಮೆಕ್ಯಾನಿಕ್ ಆಗಿರ್ತಾ ಇದ್ದೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ನನ್ನ ಬಿಟ್ಟು ಹೋದ ಅವನನ್ನ ಅವಳೇ ಬಿಟ್ಟು ಹೋದ್ಲು. ಈಗ ಅವನು ಅಂತ ಇರ್ತಾನೆ. ಏನೋ ಅವ್ನು ಹೇಳ್ಕೊಟ್ಟಿರೋದ್ರಲ್ಲಿ ಅಲ್ಪ ಸ್ವಲ್ಪ ನೆನಪಿದೆ, ಅದನ್ನೇ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ನೀವೆಲ್ಲ ಯಾರಿ ಮಾತಾಡಿದ್ ಸಾಕು, ಕೆಲಸ ಮಾಡ್ರಿ. ಬಿಸಿಲು ತಡಿಯಕ್ಕಾಗ್ತಲ್ಲ. ಓಕೆ ರಿಲ್ಯಾಕ್ಸ್. ಮಾಡ ನನ್ನ ಪ್ರಯತ್ನ ಎಲ್ಲ ನಾನು ಪಟ್ಟಿದ್ದೀನಿ, ಮಿಕ್ಕಿದ್ದು ಭಗವಂತನಿಗೆ ಬಿಟ್ಟಿದ್ದು. ಆಗತ್ತೆ. ಮಂಗಳೂರು ಮಂಜುನಾಥ ಅವರೇ, ನಿಮ್ಮ ಮೀನ್ ತಿಂದಿರೋ ಶಕ್ತಿಯಲ್ಲಿ ನನ್ನ ಗಾಡಿಯನ್ನ ಸ್ವಲ್ಪ ತಳ್ಳಕ್ಕಾಗುತ್ತಾ? ಅಷ್ಟೇ ಅಲ್ವಾ ಶಿವಣ್ಣ, ಈಗ ತಲ್ತೇನೆ ನೋಡಿ. ಆಗತ್ತೆ. ಪವ್ಯ ಬಸ್ಯಾ, ನೀವು ನಮ್ಮ ಏರಿಯಾ ಜೋಡೆತ್ತುಗಳಿದ್ದ ಹಾಗೆ ನೀವು ಕೈ ಹಾಕಿದ್ರೆ ಖಂಡಿತವಾಗೂ ಗೆಲುವು ಗಾಡಿದೆ. ಆತ್ರಿ ನಡಿಲಿ. ಆಗತ್ತೆ. ಕಾಶಿ ಅವರೇ, ಎಷ್ಟೇ ಆಗಲಿ ನೀವು ಪೊಲೀಸು, ನಿಮ್ಮನ್ನು ಕಂಡ್ರೆ ನಮ್ಮ ಏರಿಯಾ ಜನ ಹೆದರ್ಕೊಳ್ದೇ ಇರಬಹುದು, ಆದರೆ ನನ್ನ ಗಾಡಿಗೆ ಖಂಡಿತ ಭಯ ಆಗುತ್ತೆ. ಸ್ವಲ್ಪ ದಯವಿಟ್ಟು. ಸ್ಕಂದ, ನೀನ್ ಯಾರು? ಸ್ಕಂದ? ಸೂಮೋ ಸ್ಕಂದ ಕಣೋ, ತೋರ್ಸು ನಿನ್ನ ಭುಜಬಲವನ್ನ. ಕಮಾನ್. ಅಪ್ಪ. ಏನಪ್ಪ? ಅಪ್ಪ, ನೀನ್ ಯಾರು? ನಿಮ್ಮಪ್ಪ. ಅಲ್ಲಪ್ಪ, ಕಿರಿಯರು ಮುಂದೆ ಹೋಗ್ಬೇಕು ಅಂದ್ರೆ ಹಿರಿಯರು ಬೆನ್ನ ಹಿಂದೆ ಇರ್ಬೇಕಲ್ವಾ? ಪ್ಲೀಸ್ ಬರ್ತೀಯಾ? ಅದೇನ್ ಪುಣ್ಯ ಮಾಡಿದ್ನೋ ನಿನ್ನ ಮಗನಾಗಿ ಪಡಿಯಕ್ಕೆ. ಕರ್ಮ. ಗಿರಿ, ಗೌರಿ, ಯಾವುದೇ ಕೆಲಸ ಮಾಡೋದಕ್ಕೂ ಮುಂಚೆ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ಬೇಕಂತೆ. ಮನೆ ಮಹಾಲಕ್ಷ್ಮಿಗಳು ನೀವು, ದಯವಿಟ್ಟು ಒಂದ್ಸರಿ ಬಂದ್ರೆ. ಆಗತ್ತೆ. ಬೇಗ ಹತ್ಕೊಳ್ಳಿ, ಇಲ್ಲಿ ಆಫ್ ಆಗ್ಬಿಡುತ್ತೆ ಮತ್ತೆ. ಹತ್ಕೊಳ್ಳಿ. ಬಾಯ್. ಅಪ್ಪ ಸಿದ್ಧಾರೂಢ, ಕಡಿಕು ಕಾರ್ ಚಾಲು ಆತು. ಅಲ್ಲ, ಮುಂದೆ ಹೋಗಿ ಮತ್ತೇನಾರು ಬಂದು ಬಿದ್ರೆ ಸೌದತ್ಯಾಗಿರೋ ಎಲ್ಲವನ್ನ ಕಾಪಾಡಬೇಕು. ಭಜಣ, ಅಲ್ಲಿ ನೋಡು ಮಾರಾಯ, ಬ್ಯಾಗ್ ಇಲ್ಲೇ ಬಿಟ್ಟು ಹೋಗ್ಯಾರ. ಕಾರ್ಗೆ ಬಾರ್ ಜಾಸ್ತಿ ಆಗ್ತೈತೆ ಅಂತ ಇಲ್ಲೇ ಬಿಟ್ಟು ಹೋಗ್ಯಾರ. ಅದನ್ನ ನಮ್ಮ ಅಂಗಡಿಯಾಗ ಇಟ್ಟಿರು, ಆಮೇಲೆ ಬಂದು ಇಸ್ಕೋತಾರ. ತಗೊಂಬರೋಗು.
ಮಾಡಪ್ಪ? AC ಹಾಕೊಂಡು ಗಾಡಿ ಓಡಿಸಿದ್ರೆ ಪೆಟ್ರೋಲ್ ಜಾಸ್ತಿ ಎಳಿಯುತ್ತೆ. AC ಇಲ್ಲ ಅಂದ್ರೆ ಬೇಡ ಬಿಡಿ, ಕಿಟಕಿನಾದ್ರು ತೆಗೀರಿ. ಕಿಟಕಿ ತೆಗೆದ್ರೆ ಇರೋ ಬರೋ ಧೂಳೆಲ್ಲ ಬರುತ್ತೆ. ಆಮೇಲೆ ವಾಷಿಂಗ್ ಹೋದಾಗ ಎಕ್ಸ್ಟ್ರಾ ಧೂಳು ಎಕ್ಸ್ಟ್ರಾ ದುಡ್ಡು ಅಂತ ಕೇಳ್ತಾರೆ. ಲೇ 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 ಗಾಡಿನ ಪಕ್ಕದಲ್ಲಾರು ನಿಲ್ಲಿಸು. ಕೈ ಕಾಲು ಆಗಲ್ಲ ಹಿಡ್ಕೊಂಡ್ಬಿಟ್ಟಿದೆ, ಸ್ವಲ್ಪ ನಡೆದಾಡೋಣ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಪ್ಪ. ಗಾಡಿ ನಿಲ್ಸಿದ್ರೆ ಮತ್ತೆ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಬಾವಾ ಅಟ್ಲೀಸ್ಟ್ ಹಾಡಾದ್ರೂ ಹಾಕಿ. ಬೇಕಾದ್ರೆ ನಾನೇ ಹಾಡ್ತೀನಿ. ಬೇಡ. ಈ ಜಾಗಳಕ್ಕೆ ಬಸ್ಸಲ್ಲೇ ಹೊಯ್ಲ್ ಹಾಕಿದ್ವಿ. ನಾನು ಹೇಳ್ದೆ ಕೇಳಿಲ್ವೇ? 4 ವರ್ಷ ಆಯ್ತು ಕಾರ್ ತಗೊಂಡು, ಹೆಸರಿಗಾದ್ರೂ ಟ್ರಿಪ್ ಹೋಗೋಣ ಅಂತ ಬಲವಂತ ಮಾಡಿದ್ನಪ್ಪ. ಈಗ ಬಂದಿದ್ದಾಗೋಯ್ತಲ್ಲ, ನಂಗೆ ಹೊಟ್ಟೆ ಹಸಿತಿದೆ, ತಿನ್ನಕ್ಕೆ ಏನಾದ್ರೂ ಕೊಡು. ಗೌರಿ, ಊಟದ ಬಾಗಿದೆ ತೆಗಿ. ಅಕ್ಕ, ಬಟ್ಟೆ ಬ್ಯಾಗ್ ಬಿಟ್ರೆ ಊಟದ ಬ್ಯಾಗೇ ಇಲ್ಲ. ಅಯ್ಯೋ, ಗಾಡಿ ಸ್ಟಾರ್ಟ್ ಆದ ಖುಷಿಗೆ ಊಟದ ಬ್ಯಾಗೆ ಮರ್ತ್ಬಿಟ್ಟಲ್ಲಪ್ಪ. ದೇವ್ರೆ ದೇವ್ರೆ. ಅದಕ್ಕೆ ಹೇಳೋದು ನಿನ್ಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಂತ. ಗಾಡಿ ಮೇಂಟೈನ್ ಮಾಡೋ ಜವಾಬ್ದಾರಿ ನಿಮ್ಗಿದ್ಯಾ? ಮೇಂಟೈನ್ ಮಾಡಿರೋದಕ್ಕೆ ಇಲ್ಲಿವರೆಗೂ ನಿರ್ವಿಘ್ನವಾಗಿ ಬರ್ತಾ ಇರೋದು. ಜವಾಬ್ದಾರಿ ನಿಂತೋಯ್ತು. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಚೆಕ್ ಮಾಡ್ಬೇಕು. ಏನಾಯ್ತ್ರಿ? ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದೆ ಗಾಡಿ. ಜೀವನದಲ್ಲ ನೀನ್ ಬಿಸಿ ಆಗ್ತೀಯ ಅಂತಂದ್ರೆ ಗಾಡಿ ಬಿಸಿ ಆಯ್ತಲ್ವ? ಅದೇ. ಓ ದೇವ್ರೆ ದೇವ್ರೆ, ರಾತ್ರಿ ತುಂಬಾ ಹೊತ್ತಾಗಿದೆ. ನಡು ರೋಡಲ್ಲಿ ಕಾರ್ ಕೆಟ್ಟೋಗ್ಬಿಟ್ಟಿದ್ಯಲ್ಲಪ್ಪ. ಏನ್ರಿ ಮಾಡೋದು ಇವಾಗ? ಗಿರ್ಜಮ್ಮ, ಟೆನ್ಷನ್ ಮಾಡ್ಕೊಂಬೇಡಿ. ಬೇಸಿಕಲಿ ಐ ಎಮ್ ಅ ಪೊಲೀಸ್. ನನಗೊಬ್ಬ ಮೆಕ್ಯಾನಿಕ್ ಗೊತ್ತಿತ್ತು. ಅವನ ಕೈಲಿ ಆಗಲ್ಲ ಅಂದಿದ್ದಕ್ಕೆ ತಾನೆ ನಾನು ಕಾನೂನನ್ನ ಕೈಗೆ ತಗೊಂಡಿದ್ದು. ಅವ ಅಲ್ಲ, ಅವನು ದೂರದ ಸಂಬಂಧಿ. ದೇಶದ ಯಾವುದೇ ಮೂಲೆಯಲ್ಲಿ ಕಾರ್ ಕೆಟ್ಟು ಹೋದ್ರು ನಾನೇ ಬಂದು ಸರಿ ಮಾಡಿ ಕೊಡ್ತೆ ಅಂದೇಳಿ ಹೇಳ್ತಿರ್ತ. ಪಾಪ ಭಾರಿ ಒಳ್ಳೆ ಮನುಷ್ಯ. ಒಳ್ಳೆ ಮನುಷ್ಯ ಬೇಡ, ಒಳ್ಳೆ ಮೆಕ್ಯಾನಿಕ್ ಆದ್ರೆ ಸಾಕು. ಹೌದಲ್ಲ? ಅವನಿಗೆ ಫೋನ್ ಮಾಡ್ತೆ ತಡೀನಿ. ಹಲೋ, ಅದೇ ಶಿವಪುರಕ್ಕೆ ಮನೆ ದೇವ್ರಿಗೆ ಅಂದಲ್ಲಿ ಹೊರಟಿದ್ದಿತ್ತು. ಒಂದು 80 ಕಿಲೋಮೀಟ್ರ್ ದೂರ ಬಂತು, ಕಾಡು ಮಧ್ಯೆ ಗಾಡಿ ಕೆಟ್ಟೋಯ್ತು. ಒಂಚೂರು ಬಂದು ಸರಿ ಮಾಡಿ ಕೊಡ್ತೇನಾ? ಹೌದಾ? ಹಾಂ ಹಾಂ, ಅಡ್ಡಿಲ್ಲ ಆಯ್ತು. ಏನಂತ ಕಾಶಿಯವರೇ, ಬರ್ತಾನಂತ? ನಾವು ಶಿವಪುರಕ್ಕೆ ಹೋತಿತ್ತಂದೆ, ಅವ ಗವಿಪುರದಲ್ಲಿ ಇದ್ದಂಬ. ನಾಳೆ ಬೆಳಗ್ಗೆ ಬರ್ತಾನ. ಮತ್ತೆ ಫೋನಲ್ಲಿ ಖುಷಿಯಾಗಿ ಹೇಳಿದ್ಯಲ್ಲೋ? ನಾಳೆ ಬೆಳಗ್ಗೆ ಯಾರು ಬತ್ತೆ ಅಂದೇಳಿ ಭರವಸೆ ಕೊಟ್ಟನಲ್ಲ, ಅದಕ್ಕೆ. ಆಯ್ತು. ನಾಳೆವರೆಗೂ ನಾವ್ ಇಲ್ಲೇ ಇರ್ಬೇಕಾ? ಅಯ್ಯೋ, ಏನಪ್ಪ ಮಾಡೋದು? ಗಿರಿ ಸಮಾಧಾನ ಮಾಡ್ಕೊ. ದೇವ್ರ ಏನೋ ಒಂದು ದಾರಿ ತೋರಿಸ್ತಾನೆ. ಅಲ್ರಿ, ಅಲ್ಲೊಂದು ಮನೆ ಕಾಣಿಸ್ತಾ ಇದೆ, ಬನ್ನಿ ಅವ್ರ ಹತ್ರ ಹೋಗಿ ಏನಾದ್ರು ಸಹಾಯ ಕೇಳೋಣ. ಹಾಂ, ಬ್ಯಾಗ್ ತಗೊಳ್ಳಿ. ಇಷ್ಟೊತ್ತಲ್ಲಿ ಯಾರ್ದೋ ಮನೆ ಬಾಗಿಲು ತಟ್ಟಿದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ? ಬಾಗಿಲು ತಟ್ತಾ ಇದಾರೆ ಅಂತ ಅನ್ಕೊಳ್ತಾರೆ ಗಿರಿ. ಗಿರ್ಜಮ್ಮ, ನಾನೊಬ್ಬ ಪೊಲೀಸ್ ಇಪ್ಪತ್ತಿಗೆ ಎಂತಕ್ಕೆ ಟೆನ್ಷನ್ ಮಾಡ್ಕಂತ್ರಿ? ನಮ್ಮ ಮನೆಯವ್ರು ಇರೋದ್ರಿಂದ ನನಗೊಂಥರ ಧೈರ್ಯ. ನಾನು ಒಬ್ಬ ಇದ್ದೀನಿ, ಲೆಕ್ಕಕ್ಕೆ ಇಟ್ಕೊಳ್ಳಮ್ಮ. ಹಲೋ, ನಾನು ಇದೀನಿ, ಸುಮೋ ಸ್ಕಂದ. ಸುಮ್ನಿರ ಸ್ಕಂದ. ಅಣ್ಣ, ಅಮ್ಮ, ಸ್ವಾಮಿ. ನಮಸ್ಕಾರ ಸ್ವಾಮಿ, ನನ್ನ ಹೆಸರು ಶಿವಪ್ರಸಾದ್ ಅಂತ. ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನು ನೀವು ಹೊರಗೂ ಹಾಕೋಬೋದು. ಯುಗಾದಿಗೆ 10% ಡಿಸ್ಕೌಂಟ್ ಕೂಡ ಇದೆ. ಶಿವರೇ, ಈ ಹೊತ್ತಲ್ಲಿ ಮಾರ್ಕೆಟಿಂಗ್ ಬೇಕಮ್ಮರ್ರೆ, ವಿಷಯಕ್ಕೆ ಬನ್ನಿ. ಆಯ್ತಾಯ್ತಾಯ್ತು, ಕ್ಷಮಿಸಿ ಸ್ವಾಮಿ. ಅದು ನಾನು ನಮ್ಮ ಕುಟುಂಬ ನಾವೆಲ್ಲ ಗೊತ್ತಾದ ಬಿಡಿ.
ಎಲ್ಗೋ ಹೊಂಟಿರ್ತೀರಿ, ದಾರಿ ಮಧ್ಯೆ ಏನೋ ಸಮಸ್ಯೆ ಆಗಿರುತ್ತೆ, ಅದಕ್ಕೆ ನಮ್ಮ ಮಟ್ಟಿ ಬಾಗಿಲು ತಡ್ತಾ ಇದ್ದೀರಾ. ಅರೆ ನಿಮ್ಗೆ ಗೊತ್ತಾಯ್ತು? ಸಂಕಟ ಬದ್ದಾಗಲೇ ಅಲ್ವೇ ವೆಂಕಟರಮಣನ ಮೊರೆ ಹೋಗೋದು. ಅರ್ಥ ಆಗಲಿಲ್ಲ. ನಮ್ಮ ಮಟ್ಟಿ ಬಾಗಿಲು ತಟ್ಟವರೆಲ್ಲ ಕಷ್ಟ ಇದೆ ಅಂತಲೇ ಬಂದಿರ್ತಾರೆ. ಅದರಲ್ಲೇನು ವಿಶೇಷ ಎಲ್ಲ ಬಿಡಿ. ಈಗ ನನ್ನಿಂದ ಏನಾಗಬೇಕು? ಎಕ್ಸ್ಕ್ಯೂಸ್ ಮೀ, ಐ ಆಮ್ ಕಾಶಿ ಫ್ರಮ್ ಕೇರಾಡಿ. ಬೇಸಿಕಲಿ ಐ ಆಮ್ ಅ ಪೊಲೀಸ್ ಆಫೀಸರ್. ನಮ್ಮ ಕಾರ್ ಕೆಟ್ಟೋಯ್ತು, ಹಾಗಾಗಿ ನಮ್ಗೆ ಎಲ್ಲಿಗೂ ಹಾಪ್ಕಾಗ್ತಾ ಇಲ್ಲ. ಇವತ್ತೊಂದು ರಾತ್ರಿ ನಿಮ್ಮ ಮನೇಲಿ ಉಳ್ಕೊಂಬ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗ್ತ. ಪಕ್ಕ ಫ್ಯಾಮಿಲಿ, ಬೇಕಿದ್ರೆ ಐ ಡಿ ಕಾರ್ಡ್ ಕೊಡ್ತು. ಕಾರ್ಡ್ ಗೀಡ್ ನೋಡಿ ಎಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಖ ನೋಡಿದ ತಕ್ಷಣನೇ ಗೊತ್ತಾಗುತ್ತಾ? ಅಕ್ಕಿ ಬೆಳೆದವನಿಗೆ ಅನ್ನ ಹೆಂಗಾಯ್ತದೆ ಅಂತ ಗೊತ್ತಿರಲ್ವೇ? ಅದು ಸರಿ, ನೀವೆಷ್ಟೇ ಆಗಲಿ ರೈತರು, ನಿಮಗೆಲ್ಲ ಗೊತ್ತಿರುತ್ತೆ. ಸ್ವಾಮಿ, ತಾವು ದೊಡ್ಡ ಮನಸ್ಸು ಮಾಡಿ ಇವತ್ತೊಂದು ರಾತ್ರಿ ನಿಮ್ಮ ಮನೇಲಿರೋದಕ್ಕೆ ಅವಕಾಶ ಮಾಡಿಕೊಟ್ರೆ. ಅವಕಾಶ ಅನ್ನೋದು ಭೂಮಿ ಇದ್ದಂಗೆ, ನೀವು ಎಲ್ಲೆಲ್ಲಿ ಕಾಲಿಡ್ತೀರೋ ಅಲ್ಲೆಲ್ಲ ನಿಮ್ಮದೇ. ಅದರಲ್ಲಿ ನಾನು ಕೊಡೋದೇನು ಬಂತು, ನೀವು ಕೇಳೋದೇನು ಬಂತು? ಬನ್ನಿ. ಥ್ಯಾಂಕ್ ಯು ಸ್ವಾಮಿ. ಬನ್ನಿ ಬನ್ನಿ. ಇದು ನಮ್ಮದು ಬಡವರು ರೈತರ ಮನೆ, ನಿಮ್ಗೆ ಕಷ್ಟ ಆಗ್ಬೋದು. ಸಿ ಮಿಸ್ಟರ್ ಫಾರ್ಮರ್, ಬೇಸಿಕಲಿ ಐ ಆಮ್ ಎ ಪೊಲೀಸ್ ಆಫೀಸರ್. ನಮಗೆಲ್ಲ ಕಡೆ ಇದ್ದು ಅಭ್ಯಾಸ ಇತ್ತು, ಸೊ ಡೋಂಟ್ ವರಿ. ಯಾಕ್ರಿ ಆಗ್ಲಿಂದ ಪೊಲೀಸ್ ಆಫೀಸರ್ ಅಂತ ಹೇಳ್ತಾನೆ ಇದ್ದೀರಾ? ಸುಮ್ಮನೆ ಆಯ್ಕೊಂಬರತ್ತಿ. ಆಗಾಗ ನಮ್ಮ ಪ್ರೊಫೆಷನ್ನ ಹೇಳ್ತಾ ಇದ್ರೆ ನಾವು ಪೊಲೀಸ್ ಎಂಬ ಭಯ ಇರುತ್ತೆ. ಆಗ ನಮ್ಮ ಜೊತೆಗೆ ಕರೆಕ್ಟಾಗಿ ನಡ್ಕೊಂತಾರೆ. ನಡ್ಕೊಳ್ಳೋದು ನಿಮ್ಮ ಕೆಲಸ ನೋಡಿ ಅಲ್ಲಪ್ಪ, ವರ್ತನೆ ನೋಡಿ. ಕೇಳಿಸುವಾಗೆ ಮಾತಾಡ್ತೀರಲ್ಲ. ನೀವು ಆಡಿದ ಮಾತುಗಳು ನಿಮ್ಮ ಮನ್ಸಿಗಾದರೂ ಕೇಳುತ್ತಲ್ಲಮ್ಮ. ಸರಿ ಬನ್ನಿ, ಕೈ ತೊಳ್ಕೊಳ್ಳಿ, ಊಟಕ್ಕಿಡ್ತೀನಿ. ಅಯ್ಯೋ, ಉಳ್ಕೊಳ್ಳೋಕೆ ಜಾಗ ಕೊಟ್ರಲ್ಲ, ಊಟ ಎಲ್ಲ ಏನು ಬೇಡ ಪಾಪ, ನೀವು ಯಾಕೆ ತೊಂದರೆ ತಗೋತೀರ? ಅಯ್ಯೋ ಸ್ವಾಮಿ, ಇದರಲ್ಲಿ ಏನೂ ತೊಂದರೆ ಇಲ್ಲ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ನೀವು ಊಟ ಮಾಡಿ ತುಂಬ ಹೊತ್ತಾಯಿತು ಅನ್ನಿಸ್ತಾ ಇದೆ, ಹಸ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ. ನಾನೊಬ್ಬ ರೈತ, ನಾವು ಹಸ್ಕೊಂಡಿದ್ರು ನಮ್ಮನ್ನು ನಂಬಿ ಬಂದವ್ರನ್ನ ಹಸ್ಕೊಂಡಿರಕ್ಕೆ ಬಿಡಕ್ಕಿಲ್ಲ. ಬನ್ನಿ ಎಲ್ಲರೂ, ಕೈ ತೊಳ್ಕೊಳ್ಳಿ, ಊಟ ಮಾಡಿವ್ರಂತೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇದರಲ್ಲಿ ಏನು ಉಪಕಾರ ಬಂತಮ್ಮ? ಅನ್ನ ಹಾಕೋದ್ರಲ್ಲಿ ಉಪಕಾರನ? ಬನ್ನಿ, ಕೈ ತೊಳ್ಕೊಳ್ಳಿ. ಅಮ್ಮ, ನಂಗೆ ಈ ಮನೆ ಇಷ್ಟ ಆಗ್ಲಿಲ್ಲ. ಬಾಯಿ ಮುಚ್ಕೊಂಡಿರೋ. ಉಳ್ಕೊಳ್ಳೋಕೆ ಜಾಗ ಸಿಕ್ಕಿದ್ದೆ ಹೆಚ್ಚು, ಅದ್ರಲ್ಲೂ ಕೊಪ್ಪು ತೋರಿಸ್ತೀಯಾ? ನಡಿ ಸುಮ್ಮನೆ. ಬನ್ನಿ ಕೂತ್ಕೊಳ್ಳಿ. ರೈತರ ಮನೆ ಊಟ ನಿಮ್ಗೆ ಇಷ್ಟ ಆಯ್ತಾ ಇಲ್ವೋ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಹಸುವಾದಾಗ ಏನೇ ತಿಂದರೂ ರುಚಿಯಾಗಿರುತ್ತೆ. ಆದರೆ ನಿಮ್ಮನೆ ಊಟ ನಿಜವಾಗ್ಲೂ ರುಚಿಯಾಗಿತ್ತು. ಅದು ಅಲ್ಲದೆ ನಮಗೋಸ್ಕರ ನೀವೆಷ್ಟೆಲ್ಲ ಮಾಡಿಕೊಟ್ಟಿದ್ದೀರಾ. ಬೇರೆ ಯಾರೇ ಆಗಿದ್ರು ಸಹಿತ ಕಳ್ರು ಸುಡ್ರು ನಮ್ಗೆ ಯಾಕಪ್ಪ ಬೇಕು ಅಂತ ಬಾಗಲೇ ತೆಗಿತಿರ್ಲಿಲ್ಲ. ಹೌದಪ್ಪ, ನಿಮ್ಮಂಥವ್ರು ಇಪ್ಪದ್ರಿಂದನೇ ಮಳೆ ಬೆಳೆ ಎಲ್ಲ ಲಾಯ್ಕಾಗಿ. ನಿಜ ನಿಜ ಸ್ವಾಮಿ, ನಾವು ಮಿಡ್ಲ್ ಕ್ಲಾಸ್ನವರು, ಆದರೆ ಹಣದ ವಿಚಾರದಲ್ಲಿ ಪಕ್ಕಾ ಆಗಿರ್ತೀವಿ. ನಮ್ಮ ಮನೆಯವರೆಲ್ಲ ಹೋಟ್ಲಿಗೆ ಹೋಗಿದ್ದಿದ್ರೆ ಒಂದು 2-2.5 ಸಾವಿರ ರೂಪಾಯಿ ಆಗಿರೋದು. ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಅಂದರೂ ಪಾಪ ನಿಮ್ಮ ಕೈಲಾದ ಮಟ್ಟಿಗೆ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಕಡೆಯಿಂದ ಒಂದು ಕಾಣಿಕೆ. ಹೇಳೆಯ ಮೇಲೆ ನನಗೆ ದುಡ್ಡು ಕೊಡೋಕೆ ಬರ್ತಿದ್ಯಾ? ತಪ್ಪು ತಿಳ್ಕೊಬೇಡಿ, ಅದು ಇಷ್ಟು ಜನ ಊಟ ಮಾಡಿದ್ವಲ್ಲ, ಪಾಪ ನಿಮಗೂ ಕಷ್ಟ ಇರುತ್ತೆ. ಬಿಲ್ ಅನ್ಕೊಳ್ಳಿ. ಕಡಿಮೆ ಏನಿಲ್ಲ, ಜಾಸ್ತಿ ಇತ್ತು, ಬೇಕಿದ್ರೆ ಎಣಿಸ್ಕಣಿ. ವಾ, ಕಮ್ಮಿ ಇಲ್ವೋ? ಜಾಸ್ತಿ ಆಯ್ತು ಅಂದ್ರೆ ದಣಿ. ಅಬ್ಬಾ 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 ಅಬ್ಬಾ, ಎಂತ ಉದಾರ ಮನ್ಸು ನಿಮ್ದು. ಪ್ಯಾಟೆ ಮಂದಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಉದಾರ ಮನ್ಸಿರೋದು ನಿಮ್ಗಳಿಗಲ್ಲ, ನಮ್ಮಂತ ರೈತರಿಗೆ. ಬೆಳೆ ಬೆಳೆದಿದ್ಯೋ, ಮಳೆ ಬಿದ್ದಿದ್ಯೋ, ಇದ್ಯಾವುದನ್ನು ಲೆಕ್ಕಕ್ಕಿಟ್ಕೊಳ್ದೆ ಎಷ್ಟೇ ನಷ್ಟ ಆದರೂ ಭೂಮಿ ತಾಯಿ ಹೆಸರು ಹೇಳ್ಕೊಂಡು ಮತ್ತೆ ಮತ್ತೆ ಕಷ್ಟಪಟ್ಟು ಬೆಳೆ ಬೆಳೀತಾರಲ್ಲ, ಅಂತ ರೈತರುಗಳು ಉದಾರಿಗಳು.
ನೀವುಗಳಲ್ಲ. ನೀವು ಹೇಳೋದೆಲ್ಲ ಸರಿಯಾಗಿದೆ ಸ್ವಾಮಿ, ಆದರೆ ಯಾಕೆ ಹೇಳ್ತಿದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಒಬ್ಬ ರೈತನಿಗೆ ದುಡ್ಡು ಕೊಡೋಷ್ಟು ದೊಡ್ಡವರ ನೀವೆಲ್ಲ? ಎಷ್ಟು ಕೋಟಿಗೆ ಬಾಳ್ತೀರಾ? 1-2 ಕೋಟಿ, 5 ಕೋಟಿ, 10 ಕೋಟಿ, 100? ಆದ್ರೆ ರೈತ ಜಗತ್ತಲ್ಲಿರೋ 800 ಕೋಟಿ ಜನಕ್ಕೆ ಅನ್ನ ಕೊಡ್ಸಾಕ್ತಾ ಇದ್ದಾನೆ. ಇವಾಗ ಹೇಳು, ರೈತನಿಗೆ ಸಾಲ ಕೊಡೋಷ್ಟು ಬೆಳೆದು ಬಿಟ್ಟಿದ್ದೀರಾ ನೀವೆಲ್ಲ? ಕೋಪ ಮಾಡ್ಕೋಬೇಡಪ್ಪ, ನನ್ನ ಮಗ ಏನೋ ಪ್ರೀತಿಯಿಂದ ಕೊಡ್ತಾ ಇದ್ದಾನೆ. ಪ್ರೀತಿಯಿಂದ? ಸ್ವಾಮಿ, ನೀವು ಪ್ರೀತಿಯಿಂದ ಕೊಡೋದಾದ್ರೆ ದುಡ್ಡು ಕೊಡಬೇಡಿ, ಮತ್ತೆ ಅಕ್ಕಿ ಕೊಡಿ. ನೀವೆಲ್ಲ ಸೇರಿ ಊಟ ಮಾಡಿದ್ದು ಸುಮಾರು 1.5 kg ಅಕ್ಕಿ ಆಗಿದೆ, ಅದನ್ನು ತಂದು ಕೊಡಿ. ಅಷ್ಟೇನಾ? ನಿಮ್ಮೂರಲ್ಲಿ ಅಂಗಡಿ ಎಲ್ಲಿದೆ ಅಂತ ಹೇಳಿ, ಬೆಳಗ್ಗೆ ತೆಗೆದು ಕೂಡಲೇ ತಂದು ಕೊಟ್ಬಿಟ್ಟು ಹೋಗ್ತೀವಿ. ನೀವು ಅಂಗಡಿಯಿಂದ ತಂದು ಕೊಡೋದು ಬೇಡ, ಮತ್ತೆ ನೀವೇ ಬೆಳೆದು ಕೊಡಬೇಕು. ಅಲ್ಲ ಸ್ವಾಮಿ, ತಮಾಷೆ ಮಾಡ್ತಾ ಇದ್ದೀರಾ? 1.5 kg ಅಕ್ಕಿನ ನಾವು ಬೆಳೆಯೋಕ್ಕಾಗುತ್ತಾ? ಅದು ಅಲ್ಲದೆ ನಾವು ಹಬ್ಬಕ್ಕೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ನೀವು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಲ್ಲ. ಬೆಳಿಬೇಕು ಅಂದ್ರೆ ಬೆಳೆಯೋವರೆಗೂ ಕಾಯ್ಬೇಕು ಅಂತೇನಿಲ್ಲ, ಅದಕ್ಕೆ ಅಡಿಪಾಯ ಹಾಕಿ ಹೋದ್ರೆ ಸಾಕು. ಅಲ್ಲಿವರೆಗೂ ನೀವು ಯಾರು ಕದ್ಲಂಗಿಲ್ಲ, ಕದ್ಲಕ್ಕೂ ಬಿಡಲ್ಲ. ಅಲ್ಲಪ್ಪ, ಹೀಗೆ ಇದ್ದಕ್ಕಿದ್ದಾಗ ಹೇಳ್ಬಿಟ್ರೆ ಹಾಗೆ? ಇದ್ದಕ್ಕಿದ್ದಂಗೆ ಹೇಳ್ತಿಲ್ಲ ಸ್ವಾಮಿ, ನೀವು ದುಡ್ಡು ಕೊಡಕ್ಕೆ ಬಂದಿದ್ದಕ್ಕೆ ಹೇಳ್ತಿರೋದು. ಬೆಳಿಗ್ಗೆವರೆಗೂ ನೆಮ್ಮದಿಯಾಗಿ ಮನೆ ಕಳಿ, ಅಸಲಿ ಕೆಲಸ ನಾಳೆ ಶುರು ಆಯ್ತದೆ. ಸ್ವಾಮಿ, ಸ್ವಾಮಿ, ಅಯ್ಯ ಅಯ್ಯ, ಅಸಲಿ ಕೆಲಸನ ಏನ್ ಭಗವಂತ ಇದು? ಬ್ರೋ, ನೀನು ಹೋಗು ಬ್ರೋ, ನಾನು ಆ ಕಡೆಯಿಂದ ಬರ್ತೀನಿ. ನೀನು ಹೋಗು ಬ್ರೋ. ಬೇಡ, ನೀನು ಹೋಗು ಬ್ರೋ. ಏ ದಡ್ಮೈಸನ್, ಎಸ್. ರಾತ್ರಿ ಎಲ್ಲ ಸೊಳ್ಳೆ ಕಡ್ದಿಂದ ನಿದ್ದೆ ಇಲ್ಲ, ಇವನು ಕನ್ಸಲ್ಲೂ ಆಟ. ಬಾಂಶ ಮಲ್ಕಳ. ನಿಮ್ಮ ಬೆಲ್ಲದ ಜೀವನಕ್ಕೆ ಸ್ವಲ್ಪ ಅಲ್ಪ ವಿರಾಮ ಹಾಕಿ ಸ್ವಲ್ಪ ಬೇವನ್ನ ಕೊಡೋಣ. ಏನ್ರಿ ಯಜಮಾನ್ರೆ? ಏನಪ್ಪ ಮರಿ? ಏನ್ರಮ್ಮ? ಅಪ್ಪ ಪೊಲೀಸಪ್ಪ, ಎದ್ದೇಳ್ರಪ್ಪ, ಸೂರ್ಯ ಮೇಲ್ ಬರ್ತಿದ್ದಾನೆ. ಸಿ ಮಿಸ್ಟರ್ ಫಾರ್ಮರ್, ಬೇಸಿಕಲಿ ಐ ಆಮ್ ಅ ಪೊಲೀಸ್ ಆಫೀಸರ್. ಓಕೆ. ಜಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ಗೊಮ್ಮತ್ತೆ. ಬೇಡಮ್ಮ 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 ಬೇಡಮ್ಮ. ನಾವು ಈ ಮನೇಲಿದ್ದೀವ ಅಂದ್ರೆ ಕನಸ? ಕನಸಲ್ಲಿ ನಾನು ದನದ ಕೊಟ್ಟಿಗೆಯಲ್ಲಿ ಮಲಗಿದ್ದೆ, ಮುಖದ ಮೇಲೆ ನೀರು ಬಿತ್ತಲ್ಲ, ನಾನೆಲ್ಲೋ ಗೋಮೂತ್ರ ಬಿತ್ತು ಅಂತ ತಿಳ್ಕೊಂಡೆ ನಾನು. ನೀನೇನು ಅನ್ಕೋಬೇಡಪ್ಪ. ಯಜಮಾನ್ರೆ, ನಾನೇನು ಅನ್ಕೊಳ್ಳಲ್ಲ. ಅನ್ಕೊಳ್ಳೋದೆಲ್ಲ ನೀವು. ನಿಮಗೆ ಬೇಕಾದಾಗ ಅನ್ಕೋತೀರಾ, ಬೇಕಾದಾಗ ನಡ್ಕೋತೀರಾ, ಆಮೇಲೆಲ್ಲ ನಮ್ಮ ಮೇಲೆ ಹಾಕ್ತೀರಾ. ಬೆಳಗ್ಗೆ ದೇವ್ರ ಮುಖ ನೋಡ್ಬೇಕು ಅನ್ಕೊಂಡೆ, ನೀವು ಬಂದ್ರಲ್ಲ. ರೈತನೂ ದೇವ್ರಿದ್ದಂಗೆನೆ. ಯಾಕೆ ಹೇಳು? ಅವನ್ ಜಗತ್ತಿಗೆ ಹಸುವನ್ನ ನೀಗಿಸ್ತಾನೆ. ಆಯ್ತಾಯ್ತು, ನಮ್ಮೇಲೆ ಯಾಕೆ ನೀರು ಹಾಕಿದ್ರಿ? ಎಚ್ಚರ ತಪ್ಪದವ್ರಿಗೆ ಮುಖಕ್ಕೆ ನೀರು ಏರ್ಚಿ ತಾನೆ ಎಚ್ಚರ ಪಡಿಸೋದು. ಅಯ್ಯೋ, ನಾವೇನು ಎಚ್ಚರ ತಪ್ಪಿರ್ಲಿಲ್ಲ, ನಿದ್ದೆ ಮಾಡ್ತಿದ್ವಿ ಅಷ್ಟೆ. ಕೆಲವೊಂದು ವಿಷಯದಾಗೆ ತುಂಬ ಜನ ಮಲ್ಕೊಂಡೇ ಇರ್ತಾರೆ, ಅವ್ರನ್ನ ನಾವು ಎಬ್ಸೋದು ಹಿಂಗೆ. ಸಿ ಮಿಸ್ಟರ್ ಫಾರ್ಮರ್, ಬೇಸಿಕಲಿ ಐ ಆಮ್. ಅಪ್ಪ ಕಾಶಿಯಪ್ಪ, ನೀನು ಪೊಲೀಸ್ ಆಗೇ ಇರಪ್ಪ, ಆದರೆ ರೈತನ ಮನೆ ಅಂದಮೇಲೆ ಕೆಲವೊಂದಷ್ಟು ನಿಯಮಗಳೈತೆ, ಅದರಾಗೆ ನಡ್ಕೋಬೇಕಲ್ಲಪ್ಪ. ಬೆಳಿಗ್ಗೆ ಸೂರ್ಯ ಉದಯ ಆಗೋಕ್ಕೂ ಮೊದಲು ಎದ್ದೇಳಬೇಕು,
ದನ ಕರುಗಳನ್ನ ಕೊಟ್ಟಿಗೆಯಿಂದ ಹೊರ ಕಟ್ಟಬೇಕು, ಹಾಲು ಕರಿಬೇಕು, ಕೊಡೋರು ಕೊಡಬೇಕು, ನೀರೊಲೆ ಉರಿ ಹಾಕಿದ್ಮೇಲೆ ಮುಂದಿನ ಕ್ಯಾಮೆ. ಅಯ್ಯೋ ಪಾಪ ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮಾಡ್ಬೇಕಾ ನೀವು? ನಮ್ಮ ಸಿಟಿಲಿ ಇದೆಲ್ಲ ಮಾಡೋಕ್ಕೆ ಸಪ್ರೇಟ್ ಕೆಲಸದವ್ರು ಇರ್ತಾರೆ, ಅವ್ರಿಗೆ ಸಂಬಳನೂ ಕೊಡ್ತಾರೆ. ಆದರೆ ರೈತ ಇಡೀ ದೇಶಕ್ಕೆ ಸಂಬಳ ಕೊಡೋನಲ್ವರ, ಇವನಿಗೆ ಯಾರು ಸಂಬಳ ಕೊಡ್ತಾರೆ? ಗೌರಿ, ಈ ಅಪ್ಪನ ಹತ್ರ ಏರ್ಪೋರ್ಟ್ ರೋಡಲ್ಲಿ ಕಡಿಮೆ ಅಂದರೂ 2.5 ಎಕರೆ ಜಮೀನು ಇರ್ಕ, ಅದಕ್ಕೆ ಈ ನಮ್ನಿ ಆಟಿಟ್ಯೂಡ್. ಭೂಮಿನೇ ನಂದು, ಯಾವ್ದು 2 ಎಕರೆ ಕಾಶಿಯಪ್ಪ? ಎದ್ದೇಳಿ ಮೇಲೆ ಕೆಲಸಗಳವೆ. ನಮ್ಗೇನು ಕಾಫಿ ಟೀ ಎಲ್ಲ ಬೇಡ, ಹೋಗ್ತಾ ಏನಾದರೂ ಕುಡ್ಕೊಂಡು ತಿನ್ಕೊಂಡು ಹೋಗ್ತೀವಿ. ಕಾಶಿ ಅವರೇ, ಮೆಕ್ಯಾನಿಕ್ಗೆ ಇನ್ನೊಂದ್ಸಲ ಫೋನ್ ಮಾಡಿ. ಆಯ್ತು ಗಿರ್ಜಮ್ಮ, ಮೆಸೇಜ್ ಹಾಕಿದೆ, ಒಂದ್ಸಲ ಫೋನ್ ಮಾಡಿ ಕಾಂತೆ. ನಾನು ಹೇಳಿದ್ದು ನಿಮ್ಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತಲ್ಲ, ನನಗೋಸ್ಕರ ನೀವು ಕೆಲಸ ಮಾಡಬೇಕು, ಅದಕ್ಕೋಸ್ಕರ ತಯಾರಿ ಆಗಬೇಕು ಅಂತ. ನೀವೆಲ್ಲ ಸೇರಿ ಊಟ ಮಾಡಿದ್ದು ಸುಮಾರು 1.5 kg ಅಕ್ಕಿ ಆಗಿದೆ, ಅದನ್ನು ತಂದ್ಕೊಡಿ.